ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಇನ್ನ 2 ಹೊಸ ಆರ್ಗನ್ ಬಗ್ಗೆ ಮಾತಾಡ್ತಾ ಹೋಗೋಣ. ಯಾವ ಆರ್ಗನ್ಸ್ಗಳು, ಏನು ಗ್ಲ್ಯಾಂಡ್ಸ್ಗಳು ಅನ್ನೋದನ್ನ ಇವತ್ತು ನೋಡ್ತಾ ಹೋಗೋಣ. ಇವತ್ತು ಆರ್ಗನ್ ಅನ್ನೋದಕ್ಕಿಂತ ಈ ಗ್ಲ್ಯಾಂಡ್ಸ್ಗಳ ಬಗ್ಗೆ ನೋಡ್ತಾ ಹೋಗೋಣ. ಈ 2 ಗ್ಲ್ಯಾಂಡ್ಗಳು ನಮ್ಮ ದೇಹದಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾತ್ರವನ್ನ ವಹಿಸುತ್ತೆ. ನಮಗೆ ನಿದ್ದೆ ಬರೋದಕ್ಕೆ ಆಗಲಿ, ನಮ್ಮ ಬಾಡಿಯಲ್ಲಿ ಬೆಳಗಿಂದ ಮಾಡಿರುವಂಥ ಎನರ್ಜಿ ಅಥವಾ ಏನೇ ಕೆಲಸ ಮಾಡಿದ್ರು ಅದನ್ನ ರೆಸ್ಟ್ ಮೋಡ್ಗೆ ಹೋಗುವಂಥದ್ದು ಆ್ಯಂಡ್ ಎಲ್ಲ ಬಾಡಿ ಆರ್ಗನ್ಸ್ಗೂ ರಿಕ್ವೈರ್ಡ್ ಸ್ಲೀಪ್ ಟೈಮ್ ಅಥವಾ ರಿಕ್ವೈರ್ಡ್ ಎನರ್ಜಿ ಟೈಮ್ಗಳನ್ನು ಪ್ರೊಡ್ಯೂಸ್ ಮಾಡುವಂಥದ್ದು ಈ ಆರ್ಗನ್. ಅದಕ್ಕೆ ಪ್ರತಿಯೊಬ್ಬರು ಹೇಳುವಂಥದ್ದು 7 o'clock ಅನ್ನೋಷ್ಟರೊಳಗೆ ಡಿನ್ನರ್ನ ಮುಗಿಸಿ ಏನು ಮಾಡಬೇಕು ಮುಂದೆ ಅಂತ ಅಂದರೆ ಖಂಡಿತವಾಗೂ ಈ 2 ಆರ್ಗನ್ಸ್ಗಳು ಹೆಲ್ಪ್ ಮಾಡುತ್ತೆ. ಏನು ಮಾಡಬೇಕು ಮುಂದೆ ಅನ್ನೋದಕ್ಕೆ. ಊಟ ಎಲ್ಲ ಆಯಿತು, ಸ್ವಲ್ಪ ಲೈಟ್ ವಾಕು ಮುಗಿಸಿದ್ದೀವಿ, ಮನೆಗೆ ಬಂದಿದ್ದೀವಿ. ಇನ್ನೂ ಒಂದು ಬುಕ್ಕನ್ನು ಸುಮ್ಮನೆ ತೆಗೆದು ಲೈಟಾಗಿ ಡಿಮ್ ಆಗಿರುವಂಥ ಲೈಟಲ್ಲಿ ಸುಮ್ಮನೆ ಓದ್ತಾ ನಮಗೆ ನಾವೇ ಟೈಮ್ಗಳನ್ನು ಕೊಡ್ತಾ ಬರ್ತಾರಲ್ಲ, ಇಟ್ ಇಸ್ ಮೀ ಟೈಮ್ ಅಂತಾರಲ್ಲ, ನಮಗೆ ನಾವೇ ಕೊಟ್ಕೊಳ್ಳೋದು ಅಂಥದ್ದು, ಓದೋ ಅಂಥದ್ದು ಅಥವಾ ಸೈಲೆಂಟಾಗಿ ಕೂತ್ಕೊಳ್ಳೋ ಅಂಥದ್ದು. ಬೇಸಿಕಲಿ ಮೂಮೆಂಟ್ಸ್ ಇರಬಾರ್ದು, ವಿಜುವಲಿ ಮೂಮೆಂಟ್ಸು ಇರಬಾರ್ದು. ಫೋನ್ ಚೆಕ್ ಮಾಡೋದು, ಟಿ ವಿ ನೋಡೋದು ಆ ಥರ ಎಲ್ಲ ಮಾಡಬಾರ್ದು ಈ ಟೈಮಲ್ಲಿ. ಈ ಗ್ಲ್ಯಾಂಡ್ಗಳು ಎಸ್ಪೆಷಲಿ ಪ್ರೊಡ್ಯೂಸ್ ಆಗ್ತಿರುವಾಗ ಏನಕ್ಕೆ ಅಂದರೆ ನಮ್ಮ ಪೆರಿಕಾರ್ಡಿನಿಯಂ ಫ್ಲೂಯಿಡ್ ಆಗಿರ್ಬೋದು, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳೇ ಆಗಿರ್ಬೋದು, ಇದು ನಮಗೆ ರೆಸ್ಟನ್ನು ರಿಲೀಸ್ ಮಾಡುವಂಥ ಆರ್ಗನ್ಸ್ಗಳು ಅಥವಾ ರೆಸ್ಟನ್ನು ರಿಲೀಸ್ ಮಾಡುವಂಥ ಫ್ಲೂಯಿಡ್ಗಳು. ಈ 2 ಫ್ಲೂಯಿಡ್ಗಳಿಂದ ನಮ್ಮ ದೇಹ ಆದಷ್ಟು ಈಗ ರೆಸ್ಟ್ ಮಾಡಿ ರಿಫ್ರೆಶ್ ಆದ್ವಿ ಅಂತ ಫೀಲಿಂಗ್ ಬರುತ್ತಲ್ಲ. ವೈ? ಬಿಕಾಸ್ ಈ 2 ಗ್ಲ್ಯಾಂಡ್ಗಳು ವರ್ಕ್ ಆಗೋದ್ರಿಂದನೇ ಆ ರಿಫ್ರೆಶಿಂಗ್ ಫೀಲಿಂಗ್ ಬರುವಂಥದ್ದು. ಅದಕ್ಕೆ 7 o'clock to 9 o'clock ಈ ಪೆರಿಕಾರ್ಡಿನಿಯಂ ಫ್ಲೂಯಿಡ್ ಅನ್ನೋದು ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗ್ತಾ ಬರುತ್ತೆ. ಇದು ನಮಗೆ ಸ್ಲೀಪ್ಗೆ ಹೋಗೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗ್ತಾ ಬರುತ್ತೆ. ಈ ಟೈಮಲ್ಲಿ ನಾವು ಮಾಡಬೇಕಾಗಿರುವಂಥ ಆ್ಯಕ್ಟಿವಿಟೀಸು ಕೂಡ ಅಷ್ಟೇ. ಲೈಟ್ನ ಡಿಮ್ ಮಾಡಿಕೊಂಡು ಮೀ ಟೈಮ್ ತೊಗೊಂಡು ನಮ್ಮ ಪಾಡಿಗೆ ನಾವು ನಿದ್ದೆಗೆ ಜಾರುವಂತಹ ಸಮಯ ಇದು. ಆ್ಯಂಡ್ 10ರಿಂದ 11 ಗಂಟೆಗಂತೂ ನಿದ್ದೆ ಮಾಡಲೇಬೇಕು. ಯಾಕೆ ಅಂದರೆ ಇಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ ಪ್ರೊಡ್ಯೂಸ್ ಆಗುವಂಥ ಫ್ಲೂಯಿಡ್ ಪ್ರೊಡ್ಯೂಸ್ ಆಗುವಂತಹ ಸಮಯ. ಈ ಟೈಮಲ್ಲಿ ಮಲ್ಕೊಂಡ್ರೆ ಬ್ರೈನು ಕೂಡ ಆ್ಯಕ್ಟಿವಿಟಿನ ನಿಲ್ಲಿಸಿ ನಿಧಾನಕ್ಕೆ ಸ್ಲೀಪ್ಗೆ ಹೋಗುತ್ತೆ. ಬೆಳಗಿಂದ ಏನೆಲ್ಲ ಆ್ಯಕ್ಟಿವಿಟಿ ಮಾಡಿ ಯಾವುದು ರಿಟೈನ್ ಮಾಡ್ಕೋಬೇಕು, ಯಾವುದು ಎಲಿಮಿನೇಟ್ ಮಾಡಬೇಕು, ಯಾವ ಎಮೋಷ್ನಲಿ ಯಾವ ವಿಷಯ ನಮಗೆ ಕನೆಕ್ಟ್ ಆಯಿತು, ಕನೆಕ್ಟ್ ಆಗಿಲ್ಲ ಅಂತ ತಿಳಿಸುವಂತಹ ಸಮಯ ಇದು. ಹಾಗಾಗಿ ಪ್ರತಿಯೊಬ್ಬರು ಕೂಡ 7 ಗಂಟೆಗೆ ಊಟವನ್ನು ಮುಗಿಸಿ 9ರಿಂದ 11 ಗಂಟೆ ಒಳಗೆ ಖಂಡಿತವಾಗೂ 10ರಿಂದ 11 ಗಂಟೆ ಒಳಗೆ ಎಲ್ಲರೂ ಮಲ್ಕೋಬೇಕು. ಸೊ ನೆಕ್ಸ್ಟ್ ಆರ್ಗನ್ಗಳು ವರ್ಕ್ ಆಗೋದಕ್ಕೆ ತುಂಬ ಈಸಿ ಆಗುತ್ತೆ. ಬಾಡಿ ಬೆಳಗಿಂದ ದುಡ್ದು ಅಥವಾ ಬೆಳಗಿಂದ ಕೆಲಸ ಮಾಡಿ 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 ಸ್ಟ್ರೈನ್ ಆಗಿರುತ್ತೆ. ಈಗ ಅದಕ್ಕೆ ರೆಸ್ಟಿಂಗ್ ಪೊಸಿಷನ್ಗೆ ಹೋದರೆ ಎಲ್ಲ ಆರ್ಗನ್ಸ್ಗಳು ಮತ್ತೆ ರೀಸೆಟ್ ಆಗ್ತಾ ಬರುತ್ತೆ. ನಾಳೆ ಮತ್ತೆ ಹೇಗೆ ವರ್ಕ್ ಮಾಡಬೇಕು ಅನ್ನೋದು ಬಾಡಿ ಪ್ಲ್ಯಾನ್ ಮಾಡ್ತಾ ಬರುತ್ತೆ. ಏನಿದೆ ವರ್ಕ್ ನಾಳೆ ಅನ್ನೋದು, ಯಾವ ರೀತಿ ಡಿಸೈನ್ ಮಾಡಬೇಕು ಅನ್ನೋದು ಬಾಡಿ ವರ್ಕ್ ಮಾಡ್ತಾ ಬರುತ್ತೆ. ಅದನ್ನು ಬಿಟ್ಟು ನಾವು 12 ಗಂಟೆವರೆಗೂ ಎಚ್ಚರವಾಗಿದ್ದರೆ ಇದು ನೆಕ್ಸ್ಟ್ ಆರ್ಗನ್ಗೆ ಹೋಗೋದಕ್ಕೇ ಹೆಲ್ಪ್ ಮಾಡೋದಿಲ್ಲ. ಬಿಕಾಸ್ ಆಲ್ರೆಡಿ ನಮಗೆ ಮೂಮೆಂಟ್ ಜಾಸ್ತಿ ಆಗಿರುತ್ತೆ, ಬಾಡಿಯಲ್ಲಿ ಬೇರೆ ಆರ್ಗನ್ಸ್ಗಳು ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ಈ ಮೂಮೆಂಟಲ್ಲಿ ಈ ಆರ್ಗನ್ಸ್ಗಳು ಕರೆಕ್ಟಾಗಿ ವರ್ಕ್ ಮಾಡೋದಕ್ಕೆ ಶುರು ಮಾಡಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಹೇಳುವಂಥದ್ದು ಬೇಗ ಊಟ ಮಾಡಿ, ಬೇಗ ಪ್ರೊಡ್ಯೂಸ್ ಮಾಡುವಂಥ ಬೈಲ್ ಜ್ಯೂಸೇ ಆಗಿರ್ಬೋದು, ನೆಕ್ಸ್ಟ್ ಗಾಲ್ ಬ್ಲಾಡರ್ ಜ್ಯೂಸೇ ಆಗಿರ್ಬೋದು, ಪ್ರತಿಯೊಂದು ಜ್ಯೂಸ್ಗಳು ಅಕ್ಯುಮುಲೇಟ್ ಆಗಿ ಬಾಡಿಗೆ ಸರ್ಕ್ಯುಲೇಟ್ ಆಗಿ ಎನರ್ಜಿ ಸರ್ಕ್ಯುಲೇಟ್ ಆಗಬೇಕು ಅಂದರೆ ನಾವು ಬಿಫೋರ್ 11 o'clock we need to sleep. 10 o'clock is a very good time to sleep. 10 ಗಂಟೆಗೆ ಮಲ್ಕೊಂಡ್ರೆ ಆಟೋಮೆಟಿಕ್ಕಾಗಿ ನಮ್ಮ ಬಾಡಿ 6 to 8 hours ಅನ್ನೋದು ರೆಸ್ಟಲ್ಲಿರುತ್ತೆ. ಎವ್ರಿ ಆರ್ಗನ್ಸು ತುಂಬ ಖುಷಿಯಾಗಿ ಮತ್ತು ಫುಲ್ಲಿ ಎನರ್ಜೆಟಿಕ್ ಆಗಿ ವರ್ಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಅದೇ ನಾವು ಲೇಟ್ ಲತೀಫ್ಸ್ ಥರ ಅಥವಾ ಔಲ್ಗಳ ಥರ ರಾತ್ರಿ ಎಲ್ಲ ಎದ್ದಿದ್ವಿ ಅಂದರೆ ಎಲ್ಲ ಆರ್ಗನ್ಸ್ಗಳು ಕಮ್ಮಿ ಆಗಿ ಒಂದಲ್ಲ ಒಂದು ಡಿಪ್ರೆಷನ್ಗೆ ಅಥವಾ ಒಂದಲ್ಲ ಒಂದು ಆರ್ಗನ್ನು ವರ್ಕ್ ಆಗದೆ ಇರೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಓವರ್ ಎ ಪೀರಿಯಡ್ ಆಫ್ ಎ ಟೈಮ್ ನಮಗೆ ಡಿಸೀಸ್ಗಳು ತರುವಂಥದ್ದು ನಮ್ಮ ಬಾಡಿಯಲ್ಲಿರುವಂತಹ ಈ ಪಂಚಭೂತಗಳು ಇಂಬ್ಯಾಲೆನ್ಸ್ ಆಗಿರೋದ್ರಿಂದಾನೆ. ಸೊ ನಮಗೆ ಪ್ರತಿಯೊಂದು ಆರ್ಗನ್ಗಳು ಬ್ಯಾಲೆನ್ಸ್ ಆಗಿರೋದು ಇಂಪಾರ್ಟೆಂಟ್. ನಮ್ಮಲ್ಲಿ ಆ ಎನರ್ಜೀಸ್ಗಳು ವುಡ್ ಎನರ್ಜಿ ಆಗಿರ್ಬೋದು, ವಿಂಡ್ ಎನರ್ಜಿ ಆಗಿರ್ಬೋದು, ಏರ್ ಎನರ್ಜಿ ಆಗಿರ್ಬೋದು, ಫೈರ್ ಎನರ್ಜಿ ಆಗಿರ್ಬೋದು ಅಥವಾ ಮೆಟಲ್ ಎನರ್ಜಿ ಆಗಿರ್ಬೋದು, ಈ ಎಲ್ಲ ಎನರ್ಜಿಗಳು ನಮ್ಮ ಬಾಡಿಯಲ್ಲಿ ಬ್ಯಾಲೆನ್ಸ್ ಆಗಿದ್ದರೆ, ಪಂಚತತ್ವಗಳು ಬ್ಯಾಲೆನ್ಸ್ ಆಗಿದ್ದರೆ ನಾವು ಹೆಲ್ದಿ ಪರ್ಸನ್ ಆಗಿ ಇರ್ಬೋದು.
ಸೊ ನಾನು ಪ್ರತಿಯೊಂದು ಆರ್ಗನ್ಗಳು ಯಾವ್ಯಾವ ಟೈಮಲ್ಲಿ ವರ್ಕ್ ಮಾಡುತ್ತೆ ಅಂತ ಸೈಂಟಿಫಿಕ್ ಆಗಿ ಹೇಳ್ತಾ ಬಂದಿದ್ದೀನಿ. ಸೊ ಈ ಎಲ್ಲ ರೀಸನ್ಸ್ಗಳನ್ನು ಅಳವಡಿಸ್ಕೊಂಡು ಏನಕ್ಕೆ ಎದಳಬೇಕು, ಏನಕ್ಕೆ ಈ ಆರ್ಗನ್ಸ್ಗಳು ಈ ಟೈಮಲ್ಲಿ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಬಂದಿದೆ. ಸೊ ಈ ಎಲ್ಲ ಯೂಸ್ಫುಲ್ ಇನ್ಫಾರ್ಮೇಷನ್ನ ಇಂಪ್ಲಿಮೆಂಟ್ ಮಾಡಿಕೊಂಡು ಒಬ್ಬ ಹೆಲ್ದಿ ಪರ್ಸನ್ ಆಗಿ ಟರ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಹೊಸ ಟಾಪಿಕ್ನೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.